ಮೋಕ್ಷಿತ ಗೌಡ ನೋಡಿದ್ದೆ. ಇದ್ಯಾವ್ದು ಗುರು ಇದು? ಪೋಕ್ಷಿತ ಗೌಡ? ಅದು ಪೋಕ್ಷಿತನೂ ಅಲ್ಲ, ಅದು ಪೋಕ್ಷಿತ ಗೌಡ. ಇವಾಗ ಹೆಂಗಾಗಿದೆ ಅಂದ್ರೆ ನೇಮ್ಗಳು ಸುಮ್ನೆ ಒಟ್ಟಲ್ಲಿ ಡಿಫ್ರೆಂಟ್ ಆಗಿ ಇಡ್ಬೇಕು ಎಲ್ಲಾರ್ಗಿಂತ ನಾವು ಅನ್ಕೊಂಡು ಏನೇನೋ ಇಡ್ತಾರೆ ಗುರು. ಯಪ್ಪ ಯಪ್ಪ ಯಪ್ಪ, ಅದ್ ಏನ್ ನೇಮ್ಗಳು, ಅದ್ ಏನ್ ಕತೆನೋ. ಅಂದ್ರೆ ನಾನು ಇದು ಒಂದು ನೇಮ್ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ನಾರ್ಮಲ್ ಆಗಿ ಜನಗಳು ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ ಇವಾಗ ಮೀನಿಂಗ್ ಇರೋ ನೇಮ್ಗಳನ್ನ ಇಡ್ತಿದ್ರು ಅವಾಗೆಲ್ಲ. ಇವಾಗೆಲ್ಲ ಯಾವ ಮೀನಿಂಗು ಇಲ್ಲ, ಏನೂ ಇಲ್ಲ, ಒಟ್ನಲ್ಲಿ ಡಿಫ್ರೆಂಟ್ ಆಗಿರ್ಬೇಕಷ್ಟೇ ಹೆಸರು ಎಲ್ಲಾರ್ಗಿಂತ ಅನ್ಬಿಟ್ಟು ಏನೇನೋ ಇಡ್ತಾರೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಮುಂಚೆ ಎಲ್ಲ ನೇಮ್ಗಳನ್ನ ಹೆಂಗಿಡೋರು ಅಂದ್ರೆ ದೇವ್ರಗಳ ಹೆಸರು ಇರುತ್ತಲ್ಲ, ದೇವ್ರಗಳ ಹೆಸರಿಂದ ಇನ್ಸ್ಪೈರ್ ಆಗ್ಬಿಟ್ಟು ನೇಮ್ಗಳನ್ನ ಇಡೋರು, ಅಥವಾ ನೇಚರ್ ಇಂದ ಇನ್ಸ್ಪೈರ್ ಆಗ್ಬಿಟ್ಟು ಹೆಸರುಗಳನ್ನ ಇಡೋರು. ಫಾರ್ ಎಕ್ಸಾಂಪಲ್ ಇವಾಗ ರಾಮ, ಕೃಷ್ಣ ಈ ತರ ಇಡೋದೆಲ್ಲ ದೇವ್ರ ಹೆಸರಿಂದ ಇನ್ಸ್ಪೈರ್ ಆಗಿ ಇಡುವಂತದ್ದು. ನೇಚರ್ ಇಂದ ಅನ್ನೋದಾದ್ರೆ ರವಿ, ಚಂದ್ರ, ಗಗನ ಈ ತರ ನೇಮ್ಗಳನ್ನೆಲ್ಲ ನೇಚರ್ ಇಂದ ಇನ್ಸ್ಪೈರ್ ಆಗ್ಬಿಟ್ಟು ಇಡೋರು. ಬಟ್ ಇವಾಗ ಯಾವ್ದ್ರಿಂದ ಇನ್ಸ್ಪೈರ್ ಆಗ್ತಾರೆ ಹೇಳಿ ನೇಮ್ಗಳನ್ನ ಇಡ್ಬೇಕು ಅಂದ್ರೆ? ಇನ್ಸ್ಟಾಗ್ರಾಮ್. ಸೊ ನೀವುಗಳೆಲ್ಲ ಒಂದಷ್ಟು ನೇಮ್ಗಳನ್ನ ಕಾಮೆಂಟ್ ಮಾಡಿ. ಅಂದ್ರೆ ಚೆನ್ನಾಗಿ ಮೀನಿಂಗ್ ಇರೋ ನೇಮ್ಗಳನ್ನ ಕೆಲವರು ಕಾಮೆಂಟ್ ಮಾಡಿ, ಇನ್ ಕೆಲವರು ಯಾವ್ದು ನೇಮ್ಗಳ ಅರ್ಥನೇ ಇರಲ್ಲ, ಡಿಫ್ರೆಂಟ್ ಆಗಿರ್ತಾವೋ ಅಂತವನ್ನ ಇನ್ ಕೆಲವರು ಕಾಮೆಂಟ್ ಮಾಡಿ. ಓಕೆನಾ? ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ.